ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಅವರು ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಅಲ್ಲಿ ಮಾಹಿತಿ ಕೊಡಬಾರ್ದು ಅನ್ನುವಂಥ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಇಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿರುವಂಥ ಮಧುಸೂದನ್ ನಾಯ್ಕ ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ಈಗ ರಾಜಕೀಯ ನಾಯಕರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರುವಂಥದ್ದು. ಈಗ ಸಮೀಕ್ಷೆ ನಡೀತಿದೆ, ಆ ಒಂದು ಸಂದರ್ಭದಲ್ಲೇ ಅದರಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕರೆಗಳು ಕೂಡ ಕೊಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದಕ್ಕೆ ನಾನೇನು ರಿಯಾಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಹೈಕೋರ್ಟ್ನ ಆರ್ಡರ್ ಆಗಿರೋದೇನು, ಜನರಿಗೆ ಕಂಪೆಲ್ ಮಾಡಬೇಡಿ, ಇಂಡಿವಿಜುವಲ್ ಪಾರ್ಟಿಸಿಪೇಟ್ ಮಾಡೋರಿಗೆ ಕಂಪೆಲ್ ಮಾಡಬೇಡಿ ಅಂತ ಹೇಳಿರೋದು. ಅದನ್ನು ನಾವು ವಿ ಆರ್ ಅಬೈಡಿಂಗ್, ವಿ ಹ್ಯಾವ್ ಫೈಲ್ಡ್ ಅನ್ ಅಫಿಡವಿಟ್ ಆಲ್ಸೋ ಟು ದಿ ಕೋರ್ಟ್. ಆದರೆ ಈ ಥರ್ಡ್ ಪಾರ್ಟೀಸು ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳೋದು ತಪ್ಪು ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಕೋರ್ಟಿನ ಆರ್ಡರ್ ಆ ಥರ ಆಗಿಲ್ಲ. ಕೋರ್ಟ್ನವರು ಇಂಡಿವಿಜುವಲ್ಗೆ ಕಂಪೆಲ್ ಮಾಡಬೇಡಿ ಅಂತ, ವಿಚ್ ವಿ ಆರ್ ಅಬೈಡಿಂಗ್ ಬೈ ಇಟ್. ಬಟ್ ನೀವು ಇದು ಮುಂಚೆ ಹೇಳ್ತಾ ಇದ್ರಲ್ಲ, ಇದನ್ನು ಮಾಡಲೇಬೇಡಿ ಅಂತ. ಅಂದರೆ ಈಗ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ನಮ್ಮ ಸರ್ವೆ ನಡೆಯೋದು ಸರಿ ಅನ್ನಿಸ್ತಾ ಇಲ್ಲ, ಅಥವಾ ಆಗಬಾರ್ದು ಅಂತ ತಲೆಯಲ್ಲಿರಬೇಕು. ಆ ದೃಷ್ಟಿಯಿಂದ ಜನರಿಗೆ ಈಗ ಹೇಳ್ತಾ ಇದ್ದಾರೆ. ದಿಸ್ ಅಮೌಂಟ್ಸ್ ಟು ಮಿಸ್ಲೀಡಿಂಗ್ ದಿ ಪೀಪಲ್ ಆಸ್ ಟು ವಾಟ್ ದಿ ಕೋರ್ಟ್ ಹ್ಯಾಡ್ ಸೆಡ್. ಕೋರ್ಟ್ ಹ್ಯಾಡ್ ಸೆಡ್ ಡೋಂಟ್ ಕಂಪೆಲ್ ಇಂಡಿವಿಜುವಲ್ ಇನ್ ಪಾರ್ಟಿಸಿಪೇಟಿಂಗ್. ಬಟ್ ಇದನ್ನು ಬಿಟ್ಟು ನಾನು ಮಾಡ್ತಾ ಇಲ್ಲ, ನೀವು ಮಾಡಬೇಡಿ ಅಂತ ಹೇಳಿದರೆ, ದೇ ಆರ್ ವರ್ಚುವಲಿ ಆಸ್ಕಿಂಗ್ ಪೀಪಲ್ ನಾಟ್ ಟು ಪಾರ್ಟಿಸಿಪೇಟ್, ವಿಚ್ ಈಸ್ ನಾಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ನಾವು ಈಗ ಸರ್ವೆ ಮಾಡ್ತಾ ಇರೋದು ಯಾತಕ್ಕೆ? ಏನಾದರೂ ವೆಲ್ಫೇರ್ ಮೆಷರ್ಸನ್ನ ಮಾಡಬೇಕಿದ್ರೆ ಅದಕ್ಕೆ ದತ್ತಾಂಶ ಬೇಕಾಗ್ತದೆ. ಆ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀವಿ. ಈ ದತ್ತಾಂಶ ಇಂಡಿವಿಜುವಲ್ ದತ್ತಾಂಶ ಅಲ್ಲ, ಇದು ಕಮ್ಯುನಿಟಿ ದತ್ತಾಂಶ. ನೀವು ಬೇರೆಯವರಿಗೆ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದು ನಿಮ್ಮ ಇಂಡಿವಿಜುವಲ್ ಡಿಸಿಷನ್. ಬಟ್ ಬೇರೆಯವರಿಗೆ ಮಾಡಬೇಡಿ ಅಂತಂದರೆ, ನೀವು ನಿಮ್ಮ ಜನರಿಗೇನೆ, ಅಂದರೆ ನಿಮ್ಮ ಕಮ್ಯುನಿಟಿಗೆ ಯಾರಿಗೆ ಅದರಿಂದ ದತ್ತಾಂಶದಿಂದ ಬೆನಿಫಿಟ್ ಆಗಬೇಕು ಅದಕ್ಕೆ ನೀವು ಹಿಂದೆ ತೆಗೆದುಹಾಕ್ತಾ ಇದ್ದೀರಿ. ಅದು ದಟ್ ಈಸ್ ನಾಟ್ ಫೇರ್ ಅಂತ ಅನ್ನಿಸ್ತಾ. ಅದಕ್ಕಿಂತ ಹೆಚ್ಚು ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಈಗಾಗಲೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದು ತಪ್ಪು. ಐ ವಾಂಟ್ ಟು ಅಪೀಲ್ ಟು ದೀಸ್ ಲೀಡರ್ಸ್, ಪ್ಲೀಸ್ ಡೋಂಟ್ ಡೂ ದ್ಯಾಟ್, ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಈಸ್ ಫಾರ್ ದಿ ಲಾರ್ಜರ್ ಬೆನಿಫಿಟ್ ಆಫ್ ಎವ್ರಿಬಡಿ. ನೀವೀಗ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಾರೆ, ಇಫೆಕ್ಟಿವ್ಲಿ ಈ ಸರ್ವೆ ನಡಿಬಾರ್ದು ಅಂತ. ಈ ಸರ್ವೆ ನಡಿಬಾರ್ದು ಅಂದರೆ ದಿಸ್ ಅ ಸ್ಟ್ಯಾಚ್ಯೂಟ್ರಿ ಎಕ್ಸಸೈಸ್. ನಾವು ಯಾವುದೇ ಪಾರ್ಟಿ ಸಲುವಾಗಿ ಅಥವಾ ಇದಕ್ಕೆ ಏನೋ ಇದನ್ನು ಮಾಡಲಿಕ್ಕೆ ದತ್ತಾಂಶ ಜನರೇಟ್ ಮಾಡ್ತಾ ಇಲ್ಲ. ಹೀಗಾಗಿ ನಾನು ಐ ಆಮ್ ಅಪೀಲಿಂಗ್ ಟು ದೋಸ್ ಲೀಡರ್ಸ್ ಆಸ್ ವೆಲ್, ಪ್ಲೀಸ್ ಡೋಂಟ್ ಮಿಸ್ಲೀಡ್ ಬೇಸ್ಡ್ ಆನ್ ದಿ ಕೋರ್ಟ್ ಆರ್ಡರ್. ಕೋರ್ಟ್ ಹ್ಯಾಸ್ ನಾಟ್ ಸೆಡ್ ಸೊ. ಕೋರ್ಟ್ ಹ್ಯಾಸ್ ಸೆಡ್ ಇಂಡಿವಿಜುವಲಿ ಇಸ್ ಫ್ರೀ ನಾಟ್ ಟು ಪಾರ್ಟಿಸಿಪೇಟ್. ಬಟ್ ನೀವು ಬೇರೆಯವರಿಗೆ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ, ದಿಸ್ ಈಸ್ ಆ್ಯಕ್ಚುಲಿ ಆ್ಯಡಿಂಗ್ ಸಮಥಿಂಗ್ ವಿಚ್ ದಿ ಕೋರ್ಟ್ ಹ್ಯಾಸ್ ನಾಟ್ ಸೆಡ್, ಆ್ಯಂಡ್ ಇಟ್ ಮೇ ಬಿ ಇನ್ ದಿ ಟೀತ್ ಆಫ್ ಕೋರ್ಟ್ಸ್ ಆರ್ಡರ್. ಇಟ್ ಮೇ ಹ್ಯಾವ್ ಇಟ್ಸ್ ಓನ್ ಕಾನ್ಸಿಕ್ವೆನ್ಸಸ್. ನಾಳೆ ಏನಾದರೂ ದತ್ತಾಂಶ ಜನ್ರೇಷನ್ ಮುಂಚೆಯಿಂದನೇ ಕೆಲವು ಪಾರ್ಟಿಗಳು ತಮ್ಮ ನಂಬರ್ ಕಡಿಮೆ ಆಯಿತು, ಹಾಗಾಯಿತು, ಹೀಗಾಯಿತು ಅಂತ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಈಗ ಎಕ್ಸಾಕ್ಟ್ಲಿ ಅಪೋಸಿಟ್ ಮಾಡ್ತಾ ಇದ್ದಾರೆ. ನೀವು ಹೋಗಬೇಡಿ ಅಂತಂದರೆ ಏನು, ನಮ್ಮ ನಂಬರ್ ಕಡಿಮೆ ಆಗಲಿ ಅಂತ. ನಾಳೆ ಇದು ಸರಿ ಮಾಡಿಲ್ಲ ಅಂತ ಹೇಳಲಿಕ್ಕೆ ಅದೊಂದು ಅನುಕೂಲ ಆಗ್ತದೆ. ನಾವು ಏನು ಮಾಡಬೇಕೋ ಅದನ್ನು ಸೀರಿಯಸ್ ಆಗಿ ಆನೆಸ್ಟ್ಲಿ ವಿ ಆರ್ ಕ್ಯಾರಿಂಗ್ ಆನ್. ಬಟ್ ಇಫ್ ಸಂಬಡಿ ಗೆಟ್ಸ್ ಪರ್ಸುವೇಡೆಡ್ ಬೈ ದೀಸ್ ಕೈಂಡ್ಸ್ ಆಫ್ ಸ್ಟೇಟ್ಮೆಂಟ್ ಬೈ ದಿ ಲೀಡರ್ಸ್, ದಿ ಔಟ್ಕಮ್ ವಿಲ್ ನಾಟ್ ಬಿ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಅಂತ ಅಷ್ಟೇ ಹೇಳಬಲ್ಲೆ ಹೊರತು ಇದಕ್ಕಿಂತ ಜಾಸ್ತಿ ನನಗೆ. ಇನ್ ಎನಿ ಕೇಸ್ ನಾವು ಇವತ್ತೊಂದು ಪ್ರೆಸ್ ನೋಟು ಸರ್ಕ್ಯುಲೇಟ್ ಮಾಡಿ, ವಿ ಆರ್ ಅಪೀಲಿಂಗ್ ಟು ದೋಸ್ ಲೀಡರ್ಸ್ ಆಸ್ ವೆಲ್, ಪ್ಲೀಸ್ ಡೋಂಟ್ ಡೂ ದಿಸ್ ಇಸ್ ನಾಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. Public sometimes get persuaded, get moved by some statement made by the leaders, but ultimately it affects the community as such. So the leader can't take a decision for the community and tell them don't participate as it is happening now. That's not in the larger public interest ಅಂತ ಹೇಳಬಲ್ಲೆ. ಸರ್, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ನಾನಂತೂ ಗಣತಿದಾರರಿಗೆ ಮಾಹಿತಿ ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಬಹಿರಂಗವಾಗಿ ಸ್ಪಷ್ಟವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ರೈಟ್ ಇದೆ. ಕೋರ್ಟ್ ಆರ್ಡರ್ ಪ್ರಕಾರನೂ ಅವರು ತನ್ನ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಬಟ್ ಅವ್ರು ಬೇರೆಯವರಿಗೆ ನೀವು ಮಾಡಬೇಡಿ ಅಂತ ಹೇಳೋದು ತಪ್ಪಾಗ್ತದೆ. ಅದು ಇಟ್ ವಿಲ್ ಬಿ ಇನ್ ದಿ ಟೀತ್ ಆಫ್ ದಿ ಕೋರ್ಟ್ಸ್ ಆರ್ಡರ್, ಕಾಂಟ್ರಿ ಟು ದಿ ವೆರಿ ಪರ್ಪಸ್ ಆಫ್ ಅವರ್ ಸರ್ವೆ. ಇದು ಅಲ್ಟಿಮೇಟ್ಲಿ ವಾಟ್ ದೇ ಆರ್ ಸೇಯಿಂಗ್ ಈಸ್, ವಾಟ್ ಎವರ್ ಪಾರ್ಟಿ ಇಟ್ ಈಸ್,
ಇದು ಈ ಸರ್ವೆಯನ್ನು ಆನೆಸ್ಟ್ಲಿ ಕಂಪ್ಲೀಟ್ ಆಗಬಾರ್ದು ಅಂತ ಅವ್ರ ಇಂಟೆನ್ಷನ್. ಇಫ್ ದ್ಯಾಟ್ ಈಸ್ ದಿ ಇಶ್ಯೂ ಅಂಡ್ ವಾಂಟ್ ಟು obstruct the survey being completed, I can't say at this stage what my reaction is, but then they should themselves realize that it would be against the larger public interest. ಅಂದ್ರೆ ಸಮೀಕ್ಷೆಯನ್ನೇ ತಡೆಯುವಂತ ಒಂದು ಪ್ರಯತ್ನ ಆಗ್ತಿದೆ ಅಂತ ಹೇಳ್ತಿದ್ರ? ಹೌದು, ಅದೇ ಆಗ್ತಾ ಇದೆ. ಅದು ಕಾರಣಾಂತರದಿಂದ ಹೊಸ ಸರ್ವೆ ಆಗಬೇಕು ಅಂತ ಅವರೇ ಒತ್ತಾಯ ಮಾಡಿ ಸರ್ಕಾರದಿಂದ ಹೊಸ ಸರ್ವೆಗೆ ಡೈರೆಕ್ಷನ್ ಬಂತು. ನಾವೀಗ ಮಾಡ್ತಾ ಇರುವಾಗ ಇದು ಮಾಡಬೇಡಿ ಅಂತ. ಇದು ಯಾಕೆ ಈಗ 3 ತಿಂಗಳಿಂದ 4 ತಿಂಗಳಿಂದ ಬಿ ಜೆ ಪಿಯವರು ರೈಟಿಂಗ್ನಲ್ಲಿ ಗೌರ್ಮೆಂಟಿಗೆ ಬರೆದು ಕೊಟ್ಟಿದ್ದಾರೆ, ಇದನ್ನು ಇದು ಮುಂಚಿನ ಸರ್ವೆ ಸರಿ ಇರಲಿಲ್ಲ, ಹೊಸದಾಗಿ ಮಾಡಿ ಅಂತ ಹೇಳಿದ ಮೇಲೆ ಈಗ ಮಾಡಬೇಡಿ ಅಂತ ಜನರಿಗೆ ಹೇಳೋದು ಕಾಂಟ್ರಡಿಕ್ಷನ್ ಆಗ್ತದೆ ಅಂತ ಹೇಳಬಲ್ಲೆ ಅಷ್ಟೆ. ಸರ್, ಈಗ ಎಲ್ಲವೂ ಕೂಡ ಜಾತಿ ಗಣತಿ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಒಳ್ಳೆ ರೀತಿಯಲ್ಲಿ ಆಗ್ತಿದೆ, ಈಗ ನಿರೀಕ್ಷೆ ಮೀರಿ ಆಗ್ತಿದೆ ಅನ್ನುವಂಥದ್ದು. ಆದ್ರೆ ಒಂದು ಇಲ್ಲಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ಒಂದಷ್ಟು ಆಕ್ಷೇಪಗಳು ಕೂಡ, ಅಂದ್ರೆ ಎಲ್ಲ ಒಂದು ಖಾಸಗಿಯ ಒಂದು ಅಂಕಿಅಂಶಗಳು ಅಥವಾ ಮಾಹಿತಿಗಳು ಲೀಕ್ ಆಗ್ಬೋದು ಅನ್ನುವಂಥ ಆತಂಕಗಳು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಅಂತ. ಲೀಕ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕೋರ್ಟ್ನವರೇ ಹೇಳಿದ್ದಾರೆ, ದಿಸ್ ವಾಟ್ ಎವರ್ ಡಾಟಾ ಇಸ್ ಕಲೆಕ್ಟೆಡ್ ವಿಲ್ ನಾಟ್ be shared with anybody, not even government. So question of leaking doesn't arise. ನಮ್ಮ ಆಫೀಸಿಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗಿ ಯಾರಾದರೂ ಲೀಕ್ ಮಾಡಿದರೆ ಐ ಕ್ಯಾನ್ ಓನ್ಲಿ ಲಾಜ್ ಅ ಕಂಪ್ಲೇಂಟ್. ಬಟ್ ನಮ್ಮಿಂದ ಲೀಕ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ಈ ಸ್ಟೇಜ್ನಲ್ಲಿ ಲೀಕ್ ಮಾಡಲಿಕ್ಕೆ ಏನು, ಅದರಿಂದ ಯಾರಿಗೇನು ಬೆನಿಫಿಟ್ ಆಗ್ತದೆ? ನಮ್ಮ ಸರ್ವೆ ಮುಗಿದ ಮೇಲೆ ಅದನ್ನು ಡಾಟಾ ಎಲ್ಲ ಕಲೆಕ್ಟ್ ಆದಮೇಲೆ ಅದರ ಬಗ್ಗೆ ಲೀಕ್ ಮಾಡೋ ಕ್ವೆಶನ್ ಬರ್ಬೋದು. ಅದನ್ನು ನಾವು ಮಾಡೋದಿಲ್ಲ ಅಂತ ಅಫಿಡೇವಿಟ್ ಹಾಕಿದ ಮೇಲೆ ಲೀಕ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ಇವೆಲ್ಲ ತಮ್ಮ ಅನುಕೂಲತೆಗೆ ಜನ ಮಾತಾಡ್ಕೊಳ್ತಾರೆ, ಅದರಲ್ಲಿ ಏನು ಹುರುಳಿಲ್ಲ, ಅದು ಮಾಡಲಿಕ್ಕೂ ಆಗೋಲ್ಲ, ಮಾಡೋ ಸಾಧ್ಯತೆಯೂ ಇಲ್ಲ. ಸರ್, ಇನ್ನೊಂದು, ಈಗ ಎಲ್ಲ ಕಡೆಗೂ ಬಿರುಸಿನಿಂದ ನಡೀತಿದೆ, ಸಾಕ್ತಾ ಐತಿ ಗಣತಿ ಕಾರ್ಯ. ಆದ್ರೆ ಕೆಲವು ಕಡೆ ಅಲ್ಲಲ್ಲಿ ಒಂದಷ್ಟು ಗೊಂದಲಗಳು ಆಗ್ತಿದ್ದಾವೆ ಅನ್ನುವಂಥದ್ದು ಕೂಡ ಈಗ ವರದಿಗಳು ಆಗ್ತಿದೆ. ಅಂದ್ರೆ ಬೆಳಗಾವಿ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಕರಿಗೆ ಅವರಿಗೆ ತರಬೇತಿಯನ್ನೇ ಕೊಟ್ಟಿಲ್ಲ, ಏಕಾಏಕಿ ಅವ್ರನ್ನ ನಿಯೋಜನೆ ಮಾಡಲಾಗಿದೆ, ಹಾಗಾಗಿ ಒಂದಷ್ಟು ಗೊಂದಲಗಳು ಆಗ್ತಿದ್ದಾವೆ ಅನ್ನುವಂಥ ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ. ಈ ಗೊಂದಲ ಎಲ್ಲ ಕೆಲವು ಕ್ರಿಯೇಟ್ ಮಾಡಿರೋದಿರ್ಬೋದು. ನಮ್ಮ ಪ್ರಕಾರ ಮೊದಲು ಒಂದು 2-3 ದಿವಸ ತೊಂದರೆ ಇತ್ತು, ನಾನು ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಾವು ಸರಿಪಡಿಸ್ಕೊಂಡು ಆದಮೇಲೆ ಜನ ಡಿಸ್ಕ್ರೆಡಿಟ್ ಮಾಡಲಿಕ್ಕೆ, ನಮ್ಮ ಮೇಲೆ ಏನಾದರೂ ಅಪಾದನೆ ಮಾಡಲಿಕ್ಕೆ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. 1-2 ಯಾರೋ ಒಂದು ರೀಲಿ ಸಲುವಾಗಿ ಏನಾದರೂ ಮಾಡ್ಬೋದು, ನೀವೇ ನೋಡಿದ್ರಲ್ಲ, ಎಲ್ಲ ಮರದ ಮೇಲೆ ಹತ್ತಿ ಮಾಡಿದ್ನಂತೆ. ಆ ಥರ ಎಲ್ಲ ರೇರ್ ಇನ್ಸ್ಟೆನ್ಸಸ್ಸು ದಟ್ ಇಂಡಿವಿಜುವಲ್ಸ್ ಫೀಲಿಂಗ್ ವಿಚ್ ಹಿ ಹಸ್ ಎಕ್ಸ್ಪ್ರೆಸ್. ನಾವು ಬೇಕಿದ್ರೆ ಆ್ಯಕ್ಷನ್ ತೊಗೊಳ್ಬೋದಿತ್ತು, ನಾವು ಅದು ಮಾಡೋ ವಿಚಾರದಲ್ಲಿ ಇಲ್ಲ. ಬಟ್ ಇವೆಲ್ಲ ಈಗ ಕ್ರಿಯೇಟ್ ಮಾಡ್ತಾ ಇರೋದು ನಮ್ಮ ಸಿಸ್ಟಮ್ ಏನು ನಾವು ಡೆವಲಪ್ ಮಾಡಿದ್ದೀವಿ, ವಿಚ್ ಈಸ್ ವರ್ಕಿಂಗ್ ಇನ್ ರೈಟ್ ಡಿರೆಕ್ಷನ್, ಅದನ್ನು ಡಿಸ್ಕ್ರೆಡಿಟ್ ಮಾಡಬೇಕು ಅಂತ ಜನ ಒಂದೊಂದು ಸ್ವಲ್ಪ ಹೇಳ್ಕೊಳ್ತಾರೆ. ಬಟ್ ಅದು ಇಟ್ ಡಸಂಟ್ ಅಫೆಕ್ಟ್ ಅಸ್. ವಿ ಆರ್ ಗೋಯಿಂಗ್ ಆನ್ ವಿತ್ ಇನ್ ರೈಟ್ ಅರ್ನೆಸ್ಟ್. ಅಲ್ಟಿಮೇಟ್ಲಿ ಅವರ್ ಗೋಲ್ ಈಸ್ ಟು ಸಿ ದಟ್ ವಿ ರೀಚ್ ಎವ್ರಿ ಹೌಸ್ ಹೋಲ್ಡ್ ಆ್ಯಂಡ್ ಜನರೇಟ್ ಪ್ರಾಪರ್ ಡಾಟಾ. ಅದು ಕೆಲವರು ಮಿಸ್ಲೀಡ್ ಮಾಡಿ ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳಿದರೆ, ಅಥವಾ ಇದರಲ್ಲಿ ಈ ನ್ಯೂನ್ಯತೆ ಇದೆ ಅಂತ ಹೇಳಿ ಅವ್ರು ಏನಾದರೂ ಮಾತಾಡಿಕೊಂಡ್ರೆ ಅದು ಬರೀ ಮೀಡಿಯಾ ಸೀಮಿತ ಅಷ್ಟೇ. ಹಾಗೆ ಆಗ್ತಾ ಇಲ್ಲ. ನಾವು ಪ್ರತಿ ದಿವಸ ಮಾನಿಟರ್ ಮಾಡ್ತಾ ಇದ್ದೀವಿ. 1-2 ಏನಾದರೂ ಇಶ್ಯೂಸ್ ಬಂದರೆ ಅದಕ್ಕೆ ನಾವು ವಿ ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಅದಕ್ಕೆ ನಾವು ಏನೇನು ಸೊಲ್ಯೂಷನ್ ಇದೆ ಅದನ್ನೆಲ್ಲ ರೆಡಿ ಮಾಡಿ ನಾವು ಪ್ರಾಪರ್ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಲ್ಲ ಡಿಸ್ಟ್ರಿಕ್ಟ್ ಅಥಾರಿಟಿ ಜೊತೆಗೆ ವಿ ಸಿಯಲ್ಲಿ ಮೀಟಿಂಗ್ ಆಗ್ತದೆ ನಮ್ಮ ಕಮಿಷನ್ನಿಂದ. ಹೀಗಾಗಿ ಇವೆಲ್ಲ ಸುಮ್ಮನೆ ಮೀಡಿಯಾದಲ್ಲಿ ಏನಾದರೂ ಹೇಳ್ಕೊಂಡು ಅದರಿಂದ ಕ್ರೆಡಿಟ್ ತಗೊಳ್ಳೋದಿದ್ದರೆ ನಾನು ಅದಕ್ಕೇನೋ ರಿಯಾಕ್ಷನ್ ಕೊಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸರ್, ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಕೆಲವು ಕಡೆ ಈಗ ಪ್ರವಾಹ ಕೂಡ ಸೃಷ್ಟಿಯಾಗಿದೆ. ಅಲ್ಲೆಲ್ಲ ಯಾವ ರೀತಿ ಸರ್ ಈ ಗಣತಿಗಳು ಪ್ರಕ್ರಿಯೆಗಳು ಯಾವ ರೀತಿ ಸ್ವಲ್ಪ ಅಲ್ಲಿ ತಡ ಆಗುತ್ತಾ ಅಥವಾ ಹೇಗೆ ಸರ್? ಇಲ್ಲ, ಅಲ್ಲಿ ಇಂಥ ಪ್ರಾಬ್ಲಮ್ ಇದ್ದಲ್ಲೆಲ್ಲ ನಾವು ಡಿ ಸಿ ಅವರಿಗೆ ಹೇಳಿದ್ದೀವಿ. ಪ್ರವಾಹದ್ದು ಅಲ್ಲಿ ಏನು ಇದನ್ನು ಅಡ್ಮಿನಿಸ್ಟ್ರೇಷನ್ನಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ದಟ್ ಈಸ್ ಫಸ್ಟ್ ಪ್ರಯಾರಿಟಿ. ಅಲ್ಲಿ ಅವ್ರು ತೊಂದರೆ ಪಡುವಾಗ ನಾವು ಇಲ್ಲ ಇದನ್ನು ಮಾಡಿ ಅಂತ ಕಂಪೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಏರಿಯಾದಲ್ಲಿ ಇರ್ಬೋದು, ಅಲ್ಲಿ ಏನು ಪರಿಹಾರ ಕೊಡಬೇಕು ಅವೆಲ್ಲ ಡಿ ಸಿ ಅವರು ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಅಲ್ಲಿ
ಡಿಲೇ ಆಗ್ಬೋದು, 3-4 ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಅಂತ ತಾವೇನು ಹೇಳ್ತಿರಲ್ಲ, ಅದು 7ನೇ ತಾರೀಕಿಗೆ ಗೊತ್ತಾಗೋದು, ಇವತ್ತು ಗೊತ್ತಾಗೋದಿಲ್ಲ. ಬಟ್ ಅವಕ್ಕೆಲ್ಲನೂ ಅವರು ಏನೇನು ವ್ಯವಸ್ಥೆ ಮಾಡಬೇಕು, ಹೆಚ್ಚು ಮಾಡಬೇಕು, ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಿದ್ದಾರೆ, ಈ ಸಮೀಕ್ಷೆ ಅನ್ನುವಂಥದ್ದು ಎಲ್ಲ ಸಿದ್ದರಾಮಯ್ಯವ್ರ ಮನೆಯಲ್ಲಿ ಆಗ್ತಿರುವಂಥದ್ದು ಅನ್ನುವಂಥ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಈ ಅಂಕಿಅಂಶಗಳೆಲ್ಲ ಸಂಗ್ರಹ ವೋಟ್ ಬ್ಯಾಂಕ್ ಲೆಕ್ಕಾಚಾರ, ಹಾಗಾಗಿ ಅವ್ರ ಮನೆಯಲ್ಲಿ ನಡೀತಿದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಇಲ್ಲ, ನಾನು ಇದೇ ಮಾತನ್ನ ನಿಮ್ಗೆ ಹೇಳಿದೆ, ಇಲ್ಲ ಅಶೋಕ್ ಅವ್ರ ಮನೆಯಲ್ಲಿ ಆಗ್ತಾ ಇದೆ ಅಂತ. ತಾವೇನಂತೀರಿ? ಅಷ್ಟೇ ಹೇಳ್ಬೋದು ನಾನು. ಈಗ ವಾಟ್ ಹಿ ಅಪೆರೆಂಟ್ಲಿ ವಾಂಟ್ಸ್ ಟು ಡೂ ಇಸ್ ಟು ಡಿಸ್ಕ್ರೆಡಿಟ್ ಅವರ್ ಸಿಸ್ಟಮ್. ಅಷ್ಟೇ ಹೇಳ್ಬೋದು. ಇಲ್ಲ, ನಾನು ಅಶೋಕ್ ಅವ್ರ ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. ಅಶೋಕ್ ಅವ್ರು ಏನು ಹೇಳ್ತಾರೆ ಇದಕ್ಕೆ? ಅಷ್ಟೇ ಆನ್ಸರ್. ನಾನು ಬಿಗಿನಿಂಗ್ನಿಂದನೂ ಹೇಳ್ತಾ ಇದ್ದೀನಿ, ಗೌರ್ಮೆಂಟಿಗೂ ನಮಗೂ ಏನೂ ಕಂಟ್ರೋಲ್ ಇಲ್ಲ. ವಿ ಆರ್ ಎ ಸ್ಟ್ಯಾಚ್ಯೂಟ್ರಿ ಇಂಡಿಪೆಂಡೆಂಟ್ ಅಥಾರಿಟಿ. ಯಾರಾದರೂ ಹೇಳಿ ಮಾಡಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದರೆ, ಇಟ್ ಈಸ್ ಫಾರ್ ಹಿಸ್ ಪೊಲಿಟಿಕಲ್ ಕನ್ಸಂಪ್ಷನ್ ಆ್ಯಂಡ್ ಪೊಲಿಟಿಕಲ್ ಪರ್ಪಸ್. ಇಟ್ ಈಸ್ ಫಾರ್ ಫ್ರಮ್ ಟ್ರೂತ್. ಆ ಥರ ಏನೂ ಆಗ್ತಾ ಇಲ್ಲ. ಅವ್ರ ತಪ್ಪು ಕಲ್ಪನೆಯಲ್ಲಿ ಏನಾದರೂ ಮಾತಾಡಿದರೆ ಅವ್ರು ಬೇರೆ ಯಾವುದೋ ವಿಷಯಕ್ಕೆ, ಅದಕ್ಕೆ ಐ ಹ್ಯಾವ್ ನೋ ಆನ್ಸರ್ ಟು ದ್ಯಾಟ್. ಅವರೇ ಹೇಳಬೇಕು, ನೀವು ಹೇಳಬೇಕು, ತೋರಿಸಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನನ್ನ ಹತ್ರ ಬಂದು ಅವ್ರು ಕೇಳಿದರೆ ನಾನು ಅವ್ರಿಗೆ ತೋರಿಸ್ತೀನಿ ಹೇಗೆ ಆ ಥರ ಆಗ್ತಾ ಇಲ್ಲ, ಇಲ್ಲಿ ನಾವು ಮಾಡ್ತಾ ಇರೋದು, ಬೇರೆ ಗಾರ್ಮೆಂಟ್ನಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ ನಾನು ತೋರಿಸ್ಬೋದು. ಬಟ್ ಮೀಡಿಯಾಕ್ಕೆ ಹೋಗಿ ಹೀಗಾಗ್ತದೆ ಅಂತ ಹೇಳಿದರೆ ನಾನು ಅದನ್ನೆಲ್ಲ ದಿವಸ ಅದನ್ನು ನಮ್ಮ ಕೆಲಸ ಮಾಡ್ಕೊಳ್ಬೇಕಾ, ಅಥವಾ ಇಂಥ ಪೊಲಿಟಿಕಲ್ ಸ್ಪೀಚಿಗೆ ರಿಯಾಕ್ಷನ್ ಕೊಡಬೇಕು ನಾವು? ಸರ್, ಅಕ್ಟೋಬರ್ 7ನೇ ತಾರೀಕು ಡೆಡ್ಲೈನ್ ಇರುವಂಥದ್ದು. ಅಷ್ಟರೊಳಗಡೆ ಎಲ್ಲವೂ ಕೂಡ ಮುಗಿಯುತ್ತೆ ಅನ್ಸುತ್ತಾ, ಅಥವಾ ಕೆಲವು ಕಡೆ ಗೊಂದಲಗಳಾಗಿರುವಂಥ ಕಾರಣಕ್ಕೆ, ತಡವಾಗಿರುವಂಥ ಕಾರಣಕ್ಕಾಗಿ ಈಗ ಫ್ಲಡ್ ಕೂಡ ಅನ್ನುವಂಥದ್ದು, ಹಾಗಾಗಿ ಏನಾದರೂ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಇದೆಯಾ? ನಮ್ಮ ಲೆಕ್ಕದ ಪ್ರಕಾರ ನಾವು 7ನೇ ತಾರೀಕಿಗೆ ಮುಗಿಸ್ತೀವಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಒಂದು 2-3 ದಿವಸ ಬಿಗಿನಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಏನು ಲೆಕ್ಕ ಇಟ್ಕೊಂಡಿದ್ವಿ, ಎಷ್ಟು ಪರ್ಸೆಂಟೇಜ್ ಆಗಬೇಕು, ಅದು ಆಗಿರಲಿಲ್ಲ. ಬಟ್ ಈಗ ಪ್ರತಿ ದಿವಸ ನಮ್ಗೆ ರಿಪೋರ್ಟ್ ಬರ್ತಾ ಇರೋದು ನೋಡಿದರೆ ಹಳೇದು ಒಂದು ಸ್ವಲ್ಪ ಮೇಕಪ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು 7ರಲ್ಲಿ ಮುಗಿಸ್ತೀವಿ. 7ರಲ್ಲಿ ಮುಗಿದಿದ್ದರೆ ಏನು ಮಾಡಬೇಕು ಅಂತ ಆವಾಗ ವಿಚಾರ ಮಾಡಬೇಕು. ಈಗಲೇ ಹೇಳಿ ಇಲ್ಲ 10 ದಿವಸ ಮುಂದಾಗ್ತೀವಿ, 20 ದಿವಸ ಮುಂದಾಗ್ತೀವಿ ಅಂತ ಈಗ ಹೇಳಲಿಕ್ಕಾಗಲ್ಲ. ಆ ಅವಶ್ಯಕತೆ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆವಾಗ ನಮ್ಮ ಕಮಿಷನ್ನವರೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಮಾಡ್ತಾರೆ. ಸರ್, ಕೊನೆಯದಾಗಿ ಇದುವರೆಗೂ ರಾಜ್ಯಾದ್ಯಂತ ಬಿರುಸಿನಿಂದ ನಡೀತಿದೆ. ಯಾವ ಪ್ರಮಾಣದಲ್ಲಿ ಎಷ್ಟು ಅಂಕಿ ದತ್ತಾಂಶಗಳು ಈಗ ನಿಮಗೆ ಮಾಹಿತಿ ಸಿಕ್ಕಿರುವಂಥದ್ದು? ನಮಗೆ ಮಾಹಿತಿ ಸಿಕ್ಕಂಥದ್ದು ಪ್ರತಿ ದಿವಸ ಏನು ನಾವು ಟಾರ್ಗೆಟ್ ಇಟ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಾಗ್ತಾ ಇದೆ, ಅಷ್ಟೇ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಐ ಆಮ್ ನಾಟ್ ದಿ ಮಾನಿಟರಿಂಗ್ ಅಥಾರಿಟಿ. ಅದಕ್ಕೆ ಬೇರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಬಟ್ ನನ್ನ ಮಾಹಿತಿ ಪ್ರಕಾರ ನಾವು ಪ್ರತಿ ದಿವಸ ನಮ್ಮೇನು ಟಾರ್ಗೆಟ್ ಇಟ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಾಗ್ತಾ ಇದೆ. 7ನೇ ತಾರೀಕು ಒಳಗಡೆ ಎಲ್ಲ ಕವರಪ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಮಧುಸೂದನ್ ನಾಯ್ಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.